ಉಪಚುನಾವಣೆಯ ಸೂತ್ರಧಾರರು. ಇಲ್ಲಿ ವಿಜಯದ ಒಂದು ವಿಜಯ ಪತಾಕೆಯನ್ನು ಹಾರಿಸಿರತಕ್ಕಂಥ ಶಿಗ್ಗಾಂವ್ ತಾಲೂಕಿನ ಹಿರಿಯ ಮುಖಂಡರು, ಮಾಜಿ ಶಾಸಕರು ಹಾಗೂ ಸಂಘಟನಾ ಚತುರರು. ಇಲ್ಲಿ 30 ವರ್ಷದಿಂದ ಏನು ಕಾಂಗ್ರೆಸ್ ಪಕ್ಷ ಸೋಲ್ತಾ ಬಂದಿತ್ತು, ಇವತ್ತು ಗೆಲುವನ್ನಾಗಿ ಪರಿವರ್ತಿಸಿ ಈ ನಾಡಿಗೆ ಮತ್ತು ಈ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡುಗೆಯಾಗಿ ನೀಡಿದ ಸೈಯದ್ ಅಜಂಪೀರ್ ಖಾದ್ರಿ ಸಾಹೇಬರು ನಿಮ್ಮ ಜೊತೆಗಿದ್ದಾರೆ. ಜೊತೆಗೆ ಅವರು ಮಾಜಿ ಶಾಸಕರಿಗೆಲ್ಲ ಈಗ ಹೆಸ್ಕಾಂ ಅಧ್ಯಕ್ಷರಾಗಿ ಮತ್ತು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನದೊಂದಿಗೆ ನಮ್ಮ ಜೊತೆಗಿದ್ದಾರೆ. ಕೇಳೋಣ ಇದೆಲ್ಲ ಯಾವ ಥರ ಅವರು ಸ್ಟ್ರಾಟಜಿ ಮಾಡಿ ಇಲ್ಲಿ ವಿನ್ ಆದರು ಅಂತಕ್ಕಂಥದ್ದು. ಯಾಕೆಂದರೆ ಸಮುದ್ರ ಜೊತೆ ಈಸಿ ಅವರು ದಡ ಸೇರಿದ್ದಾರೆ, ಅದರ ಬಗ್ಗೆ ಏನು ಹೇಳ್ತಾರೆ ಕೇಳೋಣ. ಸರ್ ನಮಸ್ಕಾರ. ಅಭೂತಪೂರ್ವ ವಿಜಯವನ್ನು ಸಾಧಿಸಿದ್ದೀರಿ. ಸೊ ಅದ್ರ ಬಗ್ಗೆ ಏನು ಹೇಳಿ ಇಷ್ಟಪಡ್ತೀನಿ? ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ ದೇಶದಲ್ಲಿ ಯಾವುದಾದ್ರೂ ಮುಖ್ಯಮಂತ್ರಿ ಇದ್ದಾರೆ ಅಂದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಶೋಷಿತ ಜನಾಂಗಕ್ಕೆ ಬಡವರ ಧ್ವನಿ, ರೈತರ ಧ್ವನಿ. ಶೋಷಿತ ಜನಾಂಗ ಅಂದರೆ ಕೇವಲ ಕುರುಬರು, ಮುಸಲ್ಮಾನರು, ದಲಿತರು ಅಲ್ಲ, ಲಿಂಗಾಯತರು ಕೂಡ ಶೋಷಿತರಿದ್ದಾರೆ, ಬ್ರಾಹ್ಮಣರು ಇದ್ದಾರೆ, ಮರಾಠ ಶೋಷಿತರಿದ್ದಾರೆ. ಎಲ್ಲ ಶೋಷಿತ ಜನಾಂಗದ ಧ್ವನಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. 46 ವರ್ಷದ ರಾಜಕೀಯ ಜೀವನದಲ್ಲಿ ಭ್ರಷ್ಟಾಚಾರ ರಹಿತ ಆಡಳಿತ ಕೊಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಪಂಚ್ ಗ್ಯಾರಂಟಿ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಸಾಮಾಜಿಕ ನ್ಯಾಯ, ಡಿ.ಕೆ. ಶಿವಕುಮಾರ್ ಸಾಹೇಬರ ಸಂಘಟನೆ ಜೊತೆಗೆ ಈ ಉಪಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ಕಳೆದ 23 ವರ್ಷದಿಂದ ನಾನು ಇಲ್ಲಿ ಜನರ ಜೊತೆ, ಬಡವರ ಜೊತೆ ನಿರಂತರವಾಗಿ 24x7 ಕೆಲಸ ಮಾಡಿದ್ದೀನಿ. ಸನ್ಮಾನ್ಯ ಸತೀಶ್ ಅಣ್ಣ ಜಾರಕಿಹೊಳಿ ಅವರ ತಂತ್ರಗಾರಿಕೆ, ಸನ್ಮಾನ್ಯ ಜಮೀರ್ ಅಹಮದ್ ಸಾಹೇಬರ ತಂತ್ರಗಾರಿಕೆ, ಈಶ್ವರ್ ಖಂಡ್ರೆ ಸಾಹೇಬರು ಮತ್ತು ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರು, ಮಯೂರ್ ಜಯಕುಮಾರ್ ಅವರು, ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ನಮ್ಮ ರಾಜ್ಯದ ಸಚಿವರು ಎಚ್.ಕೆ. ಪಾಟೀಲ್ ಸಾಹೇಬರು, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಸೇರಿ ತಂತ್ರಗಾರಿಕೆ ಮಾಡಿದ್ವಿ. ನನಗೆ ಒಂದು ಹೆಮ್ಮೆ ಇದೆ, ನಾನು ಈ ಕ್ಷೇತ್ರದ ನಾಡಿ ಮಿಡಿತ ಕಂಡಿದ್ದೆ. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ ಪಿನ್ ಟು ಪಿನ್ ಮಾಹಿತಿ ಕೊಡ್ತಿದ್ದೆ. ಅವರು ಆ ಮಾಹಿತಿ ಪ್ರಕಾರ ತಂತ್ರಗಾರಿಕೆ ಮಾಡಿ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರ ನಾಯಕತ್ವದಲ್ಲಿ, ಜಮೀರ್ ಅಹಮದ್ ಸಾಹೇಬರ ನಾಯಕತ್ವದಲ್ಲಿ, ವಿನಯ್ ಕುಲಕರ್ಣಿ ಸಾಹೇಬರು ಮತ್ತು ಎಚ್.ಕೆ. ಪಾಟೀಲ್ ಸಾಹೇಬರು ಎಲ್ಲರೂ, ಈಶ್ವರ್ ಖಂಡ್ರೆ ಅವರು ಎಲ್ಲರೂ, ಅವರು ಸಲೀಂ ಅಹಮದ್ ಅವರು, ನಸೀರ್ ಅಹಮದ್ ಸಾಹೇಬ್, ವಿಶೇಷವಾಗಿ ನಸೀರ್ ಅಹಮದ್ ಸಾಹೇಬರು ಜಮೀರ್ ಅಹಮದ್ ಮೈನಾರಿಟಿಗೆ ಒಗ್ಗಟ್ಟಿಸಲಿಕ್ಕೆ ಭಾಳ ಪ್ರಯತ್ನ, ಹಿಂಡಸ್ಗಿ ಸಾಹೇಬರು, ಸಂಜೀವ್ ಅವರು, ಎಲ್ಲರೂ ನಮ್ಮ ಜಿಲ್ಲೆಯೆಲ್ಲ ಶಾಸಕರು. ಎಲ್ಲದಕ್ಕಿಂತ ಮೇಲಾಗಿ ನಮ್ಮ ಕ್ಷೇತ್ರದ ಮತದಾರರು, ನಮ್ಮ ಕಾರ್ಯಕರ್ತರು, ನನ್ನ ಹಿತೈಷಿಗಳು ಇವತ್ತು ಅಜಂಪೀರ್ ಖಾದ್ರಿನ ಅಭ್ಯರ್ಥಿ, ಸಿದ್ದರಾಮಯ್ಯ ಸಾಹೇಬ್ರೆ ಅಭ್ಯರ್ಥಿ ಅನ್ನೋಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿ ಯಾಸೀರ್ ಪಠಾಣ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ಗೆಲ್ಲಿಸಿದ್ದೀವಿ. ಅದು ನನಗೆ ಭಾಳ ಹೆಮ್ಮೆ ಆಗಿದೆ. ಕಳೆದ 23 ವರ್ಷದಿಂದ ಒಂದು ಅಜ್ಞಾತವಾಸದಲ್ಲಿದ್ದರೆ ಸಾಕಷ್ಟು ನೋವು ನಲಿವುಗಳನ್ನು ಕಂಡ್ರಿ. ಸಾಕಷ್ಟು ಅದರಲ್ಲಿ ನೋವುಗಳೇ ಜಾಸ್ತಿ ಆಗಿದೆ. ಸೊ ನೋವುಗಳನ್ನು ಗೆದ್ದು ಇವತ್ತು ಈ ದಡ ಸೇರಿದ್ದೀರಿ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅಲ್ಲ, ಈಗ ನೋವುಗಳು ಬರ್ತಾವೆ ನೋಡಿ. ವಿಶ್ವಗುರು ಬಸವಣ್ಣನವ್ರಿಗೆ ನೋವು ಬಂದವು, ಮೊಹಮ್ಮದ್ ಪೈಗಂಬರ್ ಅವ್ರಿಗೆ ಬಂದಿದ್ದಾವೆ, ಕನಕದಾಸರಿಗೆ, ವಾಲ್ಮೀಕಿ ಮಹರ್ಷಿ ಅವರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಇವತ್ತು ಈ ಪವಿತ್ರ ಗ್ರಂಥಗಳಲ್ಲಿ ನಾವೆಲ್ಲ ಓದಿದ್ದೀವಿ. ಎಲ್ಲ ಶರಣರಿಗೆ, ಸೂಫಿ ಸಂತರಿಗೆ ಬಂದಿರತಕ್ಕಂಥ ತೊಂದರೆ ಭಾಳ ಇದೆ. ನಾನು ಕೂಡ ಗುರು ಪರಂಪರೆಯಿಂದ ಬಂದಿದ್ದೀನಿ. ನನಗೆ ಒಂದು ಪರಮಾತ್ಮನ ಪರೀಕ್ಷೆ, ಅಲ್ಲನ ಪರೀಕ್ಷೆ ಇರ್ಬೋದು. ಆ ಪರೀಕ್ಷೆಯಲ್ಲಿ ನಾನು ಪಾಸ್ ಆಗಿದ್ದೀನಿ. ವಿಷವನ್ನು ನುಂಗಿ ವಿಷಕಂಠನಾಗಿದ್ದೀರಿ ಅಂತ ಅಲ್ಲ, ನಾನು ಸಣ್ಣಿದ್ದಾಗ ನಾಗರಾವ್ ಬಾಲ ತಿಂದಿದ್ದೆ. ನಾಗರಾವ್ ಬಾಲದಲ್ಲಿ ಅಮೃತ, ಹಿಡಿಯಲ್ಲಿ ವಿಷ ಇರ್ತದೆ. ಹಾಗೆ ವಿಷಕಂಠಕಲ್ಲ, ಅಮೃತ ಇದ್ದಂಗೆ ನನ್ನ ಮಾತು ಅಮೃತ ಇದ್ದಂಗೆ. ಕಳೆದ ಚುನಾವಣೆಯಲ್ಲಿ ಪಕ್ಷ ವಿರೋಧ ಚಟುವಟಿಕೆಯಿಂದ ಅಮಾನತ್ತಾಗಿದ್ರಿ. ಮತ್ತೆ ಇವತ್ತು ಅದೇ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ನಿಮ್ಮನ್ನ ಒಳ್ಳೆ ಒಂದು ಸ್ಥಾನಮಾನಕ್ಕೆ ತಂದಿದ್ದಾರೆ. ಅದು ನೋಡಿ, ಒಂದು ಯಾರು 4 ಮಂದಿ ಹೋಗಿ ನನ್ನ ವಿರುದ್ಧ ಹೇಳಿದ್ರು ಕೂಡ ನನ್ನ ನೋಟಿಸ್ ಇಲ್ದಂಗೆ ಅಮಾನತ್ ಮಾಡಿದರು. ಅದು ಅಮಾನತ್ ಮಾಡಿದ್ರು ಕೂಡ ನಮ್ಮ ಮುಖ್ಯಮಂತ್ರಿಗಳು ಆಗಲಿ, KPCC ಅಧ್ಯಕ್ಷರಾಗಲಿ, ಅದಿಲ್ಲಪ್ಪ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ, ಕೆಲಸ ಮಾಡೋದು. ನಾನು ಕೆಲಸ ಮಾಡಿದ್ದೇನೆ, ಅದು ವಾಪಸ್ ಪಡೆದಿದ್ದಾರೆ. ನಾನು 23 ವರ್ಷ ಪಕ್ಷಕ್ಕಾಗಿ ದುಡಿದೀನಿ. ನನ್ನ ಅಣ್ಣನ ಪ್ರಾಣ ಕಳೆದುಕೊಂಡಿನಿ, ನಾನು ಮನೆ ಹಾಳು ಮಾಡ್ಕೊಂಡಿನಿ. 3 ಚುನಾವಣೆ ಬಸವರಾಜ ಬೊಮ್ಮಾಯಿ ಮೇಲೆ ಭಾಳ ಟಫ್ ಫೈಟ್ ಕೊಟ್ಟು ಕೆಲವು ಅಂಥದ್ದೇನು ಸುದ್ದಿ. ನೀವು ನಮ್ಮ ಮತದಾರರು, ನಿಮ್ಗೆ ಗೊತ್ತು. ಆ ಸಂದರ್ಭದಲ್ಲಿ ಯಾವೊಬ್ಬ ಮುಖಂಡರು, ಇವತ್ತು ವಾಲ್ಮೀಕಿ ಸಮಾಜ ಮುಖಂಡರು ಇರ್ಬೋದು, ಮರಾಠ ಸಮಾಜ ಇರ್ಬೋದು, ಲಿಂಗಾಯತ ಸಮಾಜ ಇರ್ಬೋದು, ಕುರುಬ ಸಮಾಜ ಇರ್ಬೋದು, ಎಲ್ಲ ಯಾವುದೇ ಒಂದು ದಲಿತ ಸಮಾಜದ ಮುಖಂಡರು ಬಂದು 2008, 13, 18 ಈ 3 ಚುನಾವಣೆಯಲ್ಲಿ ಖಾದ್ರಿ ನಮ್ಮ ಸಮಾಜ ಓಟ್ ಹಾಕಿರೋದು 4-5 ಸಾವಿರ ಓಟ್ ಹಾಕಿದ್ರು. ನಾವು MLA ಹಾಕಿದ್ದೆ, ಬಸವರಾಜ ಬೊಮ್ಮಾಯಿ CM ಹಾಕಿದ್ದಿಲ್ಲ. ಅದು ನಮ್ಮ ಒಳಗೆ ತಪ್ಪಿದೆ. ಅದನ್ನು ನಮ್ಮ ಮುಖಂಡರ ಮೇಲೆ ನಾನು ಆರೋಪ ಮಾಡೋದಿಲ್ಲ. ಅದು ಚುನಾವಣೆ ಪ್ರಚಾರದಾಗ ಅವ್ರು ಬ್ಯುಸಿ ಇರೋದ್ರಿಂದ ಶಿಗ್ಗಾಂವ್ TPಗೆ ಬಂದಿತ್ತು, ಅದನ್ನು ಕ್ಯಾನ್ಸಲ್ ಆಯಿತು.
ಚುನಾವಣೆ ಪ್ರಚಾರ ಅದು ಭಾಳಷ್ಟು BJP ದಬ್ಬಾಳಿಕೆ. ಹೀಗಾಗಿ ನಮ್ಮ ಕ್ಷೇತ್ರಕ್ಕೆ ಈಗ ಹೆಂಗೆ ಉಪಚುನಾವಣೆ ಬಂದಿರತಕ್ಕಂಥ ನಾಯಕರು ನನ್ನ ಚುನಾವಣೆ ಬರ್ತಿದ್ರೆ ಬೊಮ್ಮಾಯಿರು CM ಆಗ್ತಿದ್ದಿಲ್ಲ. ಇದು ಒಂದು ಸಿಂಪಲ್. 20 ವರ್ಷ ಖಾದ್ರಿ ಅಂದರೆ ಕಾಂಗ್ರೆಸ್ ಅಂದರೆ ಖಾದ್ರಿ ಅನ್ನೋ ಲೆಕ್ಕಕ್ಕಿತ್ತು. ಕಳೆದ 3 ವರ್ಷದಿಂದ ಹಲವಾರು ಘಟನೆಗಳಲ್ಲಿ ತಮಗೆ ಹಿನ್ನಡೆ ಆಯಿತು. ಆ ಹಿನ್ನಡೆಯನ್ನು ಎಲ್ಲ ಮೆಟ್ಟಿ ನಿಂತು ಇವತ್ತು ಮತ್ತೆ ಮುನ್ನೆಲೆಗೆ ಬಂದಿರಿ. ಮತ್ತೆ ಖಾದ್ರಿ ಅಂದರೆ ಕಾಂಗ್ರೆಸ್ ಅಂದರೆ ಖಾದ್ರಿ ಅನ್ನೋ ಲೆಕ್ಕಕ್ಕೆ ಬಂದಿದೆ. ನೋಡಿ, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ಕಾಂಗ್ರೆಸ್ಸಿನ ಕಾರ್ಯಕರ್ತ. ಕಾಂಗ್ರೆಸ್ ಪಾರ್ಟಿ ಯಾರಿಗೆ ಅನಿವಾರ್ಯ ಇಲ್ಲ. ಹಿನ್ನಡೆ ಅಪ್ ಡೌನ್ಸ್ ಬರ್ತಿದೆ. ನಮ್ಮ ನಾಯಕಿ ಶ್ರೀಮತಿ ಇಂದಿರಾ ಗಾಂಧೀಜಿಯವರು ಸೋತಿದ್ದಾರೆ, ಸನ್ಮಾನ್ಯ ಸಿದ್ದರಾಮಯ್ಯನವರು ಸೋತಿದ್ದಾರೆ, ರಾಮಕೃಷ್ಣ ಹೆಗಡೆಯವರು ಸೋತಿದ್ದಾರೆ, HK ಪಾಟೀಲ್ ಸಾಹೇಬರು ಸೋತಿದ್ದಾರೆ. ಸೋಲಿನಲ್ಲಿ ಗೆಲುವು ಕಂಡಿದ್ದೇನೆ. ಇವರು ತಮ್ಮ ತೈಮೂರ್ಲಿಂಗ್ನವರು ಒಂದು ಇರ್ಬಿ 7 ಬಾರಿ ಒಂದು ಕಾಳು ತೊಗೊಂಡು ಮೇಲೆ ಹತ್ತೈತಿ, ಕೆಳಗೆ ಬೀಳ್ತೈತಿ, ಮೇಲೆ ಹತ್ತೈತಿ, ಕೆಳಗೆ ಬೀಳ್ತೈತಿ, ಕೊನೆಗೆ ಕಾಳು ತೊಗೊಂಡು ಮೇಲೆ ಇರ್ತೈತಲ್ಲ, ಅದು ನನ್ನ ಆತ್ಮವಿಶ್ವಾಸ. ಸೋಲಿನಲ್ಲಿ ಗೆಲುವು ಕಾಣಬೇಕು, ಒಮ್ಮೆ ಕಾಂಗ್ರೆಸ್ ಗೆಲ್ಲಿಸ್ಬೇಕನ್ನೋ ನನ್ನ ಛಲ ಇತ್ತು. ಆದರೆ ನನಗೆ ಟಿಕೆಟ್ ಹೈಕಮಾಂಡ್ ಕೊಡಲಿಲ್ಲ. ಹೈಕಮಾಂಡ್ ತೀರ್ಮಾನ, ಮುಖ್ಯಮಂತ್ರಿಗಳ ತೀರ್ಮಾನ, ಉಪಮುಖ್ಯಮಂತ್ರಿಗಳ ತೀರ್ಮಾನ, ಜಮೀರ್ ಅಹ್ಮದ್ ಸಾಹೇಬರ ನಾಯಕತ್ವ, ನಸೀರ್ ಅಹ್ಮದ್ ಸಾಹೇಬರ ತೀರ್ಮಾನ, ನಮ್ಮ ಜಿಲ್ಲೆ ಎಲ್ಲ ಶಾಸಕರ ತೀರ್ಮಾನ, ನಮ್ಮ ಮುಖಂಡರ ತೀರ್ಮಾನಕ್ಕೆ ನಾನು ತಲೆಬಾಗಿ ನಮ್ಮ ಮಿತ್ರ ಪಕ್ಷ ವಿರೋಧ ಪಕ್ಷದವರು ನಮ್ಮ ಮುಖ್ಯಮಂತ್ರಿಗಳ ಮೇಲೆ ಸುಳ್ಳು ಆರೋಪ ಹೊರಿಸಿದ್ರಲ್ಲ, ಸುಳ್ಳು ಆರೋಪ ಮೂಢ ಹಗರಣ ಅಂತೇಳಿ ಆ ಆರೋಪಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಮೇಲಾಗಿ ನಮ್ಮ ಮುಖ್ಯಮಂತ್ರಿಗಳ ಧರ್ಮಪತ್ನಿ ಆ ತಾಯಿ ಮೇಲೆ ಸುಳ್ಳು ಆರೋಪ ಹೊರಿಸಾರಲ್ಲ ನಮ್ಮ ವಿರೋಧ ಪಕ್ಷದವರು, ಅದಕ್ಕೆ ಅವರಿಗೆ ಉತ್ತರ ಕೊಡಬೇಕಂತೇಳಿ ನಾನು ನಿದ್ದೆ ಮಾಡಲಿಲ್ಲ. ಡೇ ಆ್ಯಂಡ್ ನೈಟ್ 24x7 ಕೆಲಸ ಮಾಡಿದೆ. ಕ್ಷೇತ್ರದ ಮತದಾರ ಹತ್ರ ಹೋಗಿ ಅವ್ರ ಮನವೊಲಿಸಿ ನಾನೇ ಅಭ್ಯರ್ಥಿ, ನೀವು ಯಾಸೀರ್ ಖಾನ್ ಸ್ವಲ್ಪ ಸೈಡ್ ಸರಿ. بسم الله الرحمن الرحيم الفاتحة. بسم الله الرحمن الرحيم الحمد لله رب العالمين الرحمن الرحيم مالك
بالدين يا نعبد يا نستعين صراط المستقيم صراط الذين أنعمت عليهم غير المغضوب عليهم ولا الضالين آمين بسم الله الرحمن قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل هو الله أحد الله الصمد لم يلد ولم يولد ولم يكن له بسم الله الرحمن الرحيم اللهم صل على سيدنا محمد بسم الله الرحمن الرحيم سورة كلمة فاتحة سورة الصافات هذا الجماعة قال محمد مصطفى صلى الله عليه وسلم أين بيت الشريفات الشريف تمام جزاك خذوا سيدنا الخادم وقال بشير مصطفى ورحمة الله يا الله خذوا سيدنا الخادم على في دربار بحديثه وبين كتاب الله أو زيادة من كتابه كتاب فرمان الله جد لو يحب حضر وكتاب بتا فرمان لوگ جواب دے رہے ہیں جو بھی طلب لے کر وہ کتاب بتا فرمان اللہ خذوا سيدنا الخادم اور زیادہ ترقی عطا فرمان اللہ اور بہت سے امید ہے ہمارے مریدوں کو پورا کر دیا اللہ آپ تو اللہ تعالیٰ کے ولی ہیں سیدنا الخادم دعا کیجیے ہمارے لیے ہم تمام لوگوں کے دعا کیجیے رحم کیجیے کرم کیجیے قال اللہ تعالیٰ فی شان نبی ان اللہ و ملائکۃ صلوا علی النبی یا ایھا الذین آمنوا صلوا علیہ وسلموا تسلیما اللهم صل علی سیدنا محمد وعلى سیدنا مولانا محمد بارک وسلم علیہ اللهم صل علی سیدنا مولانا محمد وعلى سیدنا مولانا محمد بارک وسلم علیہ الصلاة والسلام عليك يا حبيب الله الصلاة والسلام عليك يا شفيع الله الصلاة والسلام عليك يا خير كله الصلاة والسلام عليك يا نور الله الصلاة والسلام عليك صلى الله تعالى عليه وسلم سبحان ربك عما يصفون وسلام على المرسلين والحمد لله رب العالمين حق لا إله إلا الله حق لا إله إلا الله सब सर Why, asli. Angka permen.